ಎಲ್ರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗ್ಡೆ. ನಮ್ಮ ಇವತ್ತಿನ ಎಪಿಸೋಡ್ನಲ್ಲಿ ಕಥೆಗಿಂತ ಜಾಸ್ತಿ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ತಪ್ಪಾಗಿರೋ ಕಥೆಯನ್ನು ಕೇಳ್ಕೊಂಡ್ಬಿಟ್ಟಿದ್ದೀವಿ. ಆ ಕಥೆ ಏನು, ಆ ವ್ಯಕ್ತಿಯ ರಿಯಾಲಿಟಿ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಆನೆಸ್ಟ್ ಪ್ರಯತ್ನವನ್ನು ಮಾಡೋಣ. ಸೊ ನಮ್ಮ ಆಸ್ಟ್ರಾಲಜಿಯಲ್ಲಿ ಶನಿ ಮಹಾತ್ಮನ ಬಗ್ಗೆ ಏನೆಲ್ಲ ನೀವು ಕೇಳಿದ್ದೀರಾ ಅನ್ನೋದನ್ನು ಒಂದು ಸತಿ ಆಲೋಚನೆ ಮಾಡಿ. ಅದರಲ್ಲೂ ಕೂಡ ಎಲ್ಲಾದರೂ ಸಾತಿ ಶನಿ ಬಂದ್ಬಿಡ್ತು ಅಂತಂದರೆ ಮುಗೀತು ಅವ್ರ ಲೈಫು, ಇನ್ನು ಲೈಫ್ ಇದ್ದೂ ವೇಸ್ಟು ಅನ್ನುವಷ್ಟರ ಮಟ್ಟಿಗೆ ಟೆನ್ಷನ್ ಮಾಡ್ಕೊಳ್ಳೋರಿದ್ದಾರೆ. ಕೆಲವೊಂದಷ್ಟು ಜನ ಜ್ಯೋತಿಷಿಗಳು ಏನು ಹೇಳ್ತಾರೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಸಾಕಪ್ಪ ಅಂತ ತಲೆ ಕೆಡಿಸ್ಕೊಂಡು ಓಡಾಡೋರಿದ್ದಾರೆ. ಇನ್ನು ಕೆಲವೊಂದಷ್ಟು ಜನ ಇನ್ನು 7 ವರ್ಷ ಏನು ಮಾಡಿದ್ರೂ ಕೂಡ ನಂದು ಏನೂ ಕೈ ಹತ್ತಲ್ಲ ಅಂತ ಒಂದು ರೀತಿಯಲ್ಲಿ ಡಿಸಪಾಯಿಂಟ್ಮೆಂಟಲ್ಲಿ ಇರೋರಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು ಹೇಳಿ? ಶನಿ ದೇವರು. ಶನಿ ಮಹಾತ್ಮ ಅಂತ ಕರಿತೀವಿ, ಶನೇಶ್ವರ ಅಂತ ಕರಿತೀವಿ. ಯಾವ ಕಾರಣದಿಂದ ಈ ವ್ಯಕ್ತಿಯನ್ನು ಕಂಡ್ರೆ ಇಷ್ಟು ಭಯ ಅಂತ? ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿ ಮಹಾತ್ಮನ ಕುರಿತಾಗಿ ಇರುವಂತಹ ಉಲ್ಲೇಖಗಳು ಏನು? ಇನ್ಫ್ಯಾಕ್ಟ್ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದನ್ನು ಕೂಡ ತುಂಬ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಜ್ಯೋತಿಷ್ಯ ಅಂದ ತಕ್ಷಣ ನಮ್ಮ ಹಿಂದೇನಾಗಿತ್ತು ಮುಂದೇನಾಗುತ್ತೆ ಅನ್ನೋದನ್ನು ಯಾರೋ ಒಬ್ಬರು ಜ್ಯೋತಿಷಿ ಹೇಳೋದನ್ನು ನಾಟ್ ನೆಸೆಸರಿಲಿ, ಅದು ಯೂನಿವರ್ಸ್ನ ಪ್ಯೂರ್ ಮ್ಯಾಥ್ಸ್ ಆ್ಯಕ್ಚುಲಿ ಆಸ್ಟ್ರಾಲಜಿ. ಸೊ ಆಸ್ಟ್ರಾಲಜಿ ಅನ್ನೋದು ಯೂನಿವರ್ಸ್ನ ಮ್ಯಾಥ್ಸ್ ಅಂತ ಯಾಕೆ ಕರೆದೆ ಅನ್ನೋದನ್ನು ಇನ್ನೊಂದು ಎಪಿಸೋಡ್ನಲ್ಲಿ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮಾತಾಡೋಣ. ಸೊ ಈ ಒಂದು ಆಸ್ಟ್ರಾಲಜಿಯಲ್ಲಿ ಈ ಶನಿ ಗ್ರಹವನ್ನು ಯಾವ ರೀತಿ ವರ್ಣನೆ ಮಾಡ್ತಾರೆ ಅಥವಾ ಅದರ ಅಧಿಪತಿಯಾಗಿ ಯಾರು ಬರ್ತಾರೆ, ಆ ವ್ಯಕ್ತಿ ಬೇರೆಯವರ ಜೀವನದಲ್ಲಿ ಕಷ್ಟ ಕೊಟ್ಟು ತಮಾಷೆ ನೋಡೋದು ಯಾಕೆ ಅನ್ನೋದನ್ನು ಒಂದು ಸತಿ ಅರ್ಥ ಮಾಡ್ಕೊಳ್ಳೋಣ. ಸೊ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಶನಿ ಗ್ರಹವನ್ನು ನೀವು ಗಮನಿಸಿದ್ರಿ ಅಂತಂದರೆ ಅದು ತುಂಬ ಪವರ್ಫುಲ್ ಆಗಿರೋದ್ರ ಜೊತೆ ಗಾತ್ರದಲ್ಲೂ ಕೂಡ, ಹಾಗೆ ಅದು ಸೂರ್ಯನನ್ನು ಸುತ್ತುವಂತಹ ಟೈಮನ್ನು ತೊಗೊಂಡ್ರೆ ವೆರಿ ಸ್ಲೋ. ಅರ್ತ್ ಇವಾಗ 365 ಡೇಸ್ ತೊಗೊಳುತ್ತೆ, ಬಟ್ ಸೂರ್ಯನ ಸುತ್ತೋಕೆ ಅರ್ತ್ಗೆ ಕಂಪೇರ್ ಮಾಡಿದ್ರೆ ತುಂಬ ಜಾಸ್ತಿ ಸಮಯವನ್ನೇ ತೊಗೊಳುತ್ತೆ. ಹಾಗಾಗಿಯೇ ಈ ಶನಿ ಮಹಾತ್ಮ ಜೀವನದಲ್ಲಿ ಒಂದ್ಸತಿ ಎಂಟ್ರಿ ಕೊಟ್ಟ ಅಂತಂದರೆ ಎಲ್ಲವೂ ಕೂಡ ಸ್ಲೋ ಡೌನ್ ಆಗಿಬಿಡುತ್ತೆ. ನಮಗೆ ಏಳುಗತಿ ಆಗೋದಿಲ್ಲ, ಮನಸ್ಸಿಗೆ ಸಮಾಧಾನ ಇರೋದಿಲ್ಲ, ಯಾವುದೇ ಡೆವಲಪ್ಮೆಂಟ್ ಕೆಲಸ ಅನ್ನೋದಾಗೋದಿಲ್ಲ, ಮುಗೀತು ಕತೆ. ಯಾರ್ದಾದ್ರು ನಾವು ನೋಡಿದ ತಕ್ಷಣ ಅವ್ರ ಜೀವನದಲ್ಲಿ ಏಳುಗತಿ ಆಗ್ತಾ ಇಲ್ಲ ಅಂತಂದ್ರೆ ನಾವು ಯಾವಾಗಲೂ ಮಾತಾಡೋದೇನು ಅಂತಂದ್ರೆ ಅಯ್ಯೋ ಅವನಿಗೆ ಶನಿ ಕಾಟ ಇದ್ದಂಗಿದೆ ಅಂತ. ಹಾಗಾದರೆ ಶನಿ ಮಹಾತ್ಮ ನಿಜವಾಗ್ಲೂ ಕಾಟ ಕೊಡೋಕ್ಕೆ ಅಂತಲೇ ಬರೋದಾ ಜೀವನದಲ್ಲಿ? ಎಲ್ಲರ ಜೀವನದಲ್ಲೂ ಕಾಟ ಕೊಡ್ತಾನಾ ಅಥವಾ ಅದರ ಹಿಂದೆ ಏನಾದರೂ ಅರ್ಥ ಇದೆಯಾ? ಸೊ ನಮ್ಮ ವೇದಶಾಸ್ತ್ರ ಪುರಾಣಗಳಲ್ಲಿ ಶನಿ ಮಹಾತ್ಮನನ್ನು ಯಾವ ರೀತಿ ಡಿಸ್ಕ್ರೈಬ್ ಮಾಡಿದ್ದಾರೆ ಅನ್ನೋದನ್ನು ಒಮ್ಮೆ ಗಮನಿಸೋಣ. ಶನಿ ದೇವರನ್ನು ಸೂರ್ಯನ ಮಗ ಅಂತ ಕರೀತಾರೆ. ಸೂರ್ಯ ಯಾವ ರೀತಿಯಲ್ಲಿ? ಸೂರ್ಯ ಅಂತಂದರೆ ಪ್ರಖರತೆ, ಯಶಸ್ಸು, ಹೆಸರು, ನೇಮ್, ಫೇಮ್ ಇದೆಲ್ಲದಕ್ಕೂ ಕೂಡ ಸೂರ್ಯ ಒಂದು ರೀತಿಯಲ್ಲಿ ಅಧಿಕಾರಿ. ಇಂಥ ಒಬ್ಬ ಅಧಿಕಾರಿಯ ಮಗ ಹೇಗಿರಬಹುದು? ಸೊ ಶನಿ ದೇವರ ಒಂದು ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಂತಂದರೆ ಅವನು ಒಂದು ರೀತಿಯಲ್ಲಿ ನ್ಯಾಯಾಧೀಶ ಇದ್ದ ಹಾಗೆ, ಜಡ್ಜ್ ಥರ. ರೈಟ್ ರಾಂಗ್ ಇದೆರಡರ ನಡುವೆ ಯಾವತ್ತೂ ಕೂಡ ಗ್ರೇ ಲೈನಲ್ಲಿ ನಿಲ್ಲೋದೇ ಇಲ್ಲ. ಆ್ಯಂಡ್ ಶನಿ ಆಲ್ವೇಸ್ ಸ್ಟ್ಯಾಂಡ್ಸ್ ಫಾರ್ ರೈಟ್ ಥಿಂಗ್ಸ್. ನ್ಯಾಯ ಏನು ಅನ್ನೋದನ್ನು ಮಾತ್ರ ನೋಡ್ತಾನೆ. ಅವನಿಗೆ ಕರುಣೆ ಅನ್ನೋದಿಲ್ಲ ಅಥವಾ ಪಾಪ ಹೋಗಲಿ ಬಿಡು, ನೋ. ಈ ವ್ಯಕ್ತಿ ಸರಿಯಾಗಿದ್ದಾನಾ, ಇವನು ನ್ಯಾಯದ ಪರವಾಗಿದ್ದಾನಾ? ಓಕೆ. ಇಲ್ಲ ಅಂತಂದರೆ ನಿಮಗೆ ನ್ಯಾಯ ರೀತಿಯಲ್ಲಿ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನ್ಯಾಯ ರೀತಿಯಲ್ಲಿ ಬದುಕುವ ಹಾಗೆ ಮಾಡೋದು, ನಿಮಗೆ ಶಿಸ್ತನ್ನು ಕಲಿಸೋದು, ನಿಮ್ಮ ಜೀವನದಲ್ಲಿ ಮಾನವೀಯತೆಯನ್ನು ಬೆಳೆಸೋದು, ನಿಮ್ಮ ಜೀವನಕ್ಕೆ ಒಂದು ಡಿಸಿಪ್ಲೀನನ್ನು ಹಾಕ್ಕೊಡೋದು ಶನಿಯ ಕೆಲಸ. ನೀವು ಕೆಲವೊಂದಷ್ಟು ಜನ ವ್ಯಕ್ತಿಗಳನ್ನು ನೋಡಿರ್ತೀರ ಆಯಿತಾ? ಅವರು ತುಂಬ ಎಕ್ಸ್ಟ್ರೀಮ್ಸಲ್ಲಿರ್ತಾರೆ. ಯಾರಿಗೂ ಕೇರ್ ಮಾಡೋದಿಲ್ಲ, ಯಾರು ತಪ್ಪು ತಿಳ್ಕೊಳ್ಳಿ, ಯಾರು ಸರಿ ಅಂತ ತಿಳ್ಕೊಳ್ಳಿ, ಯಾರಿಂದ ಪ್ರಾಫಿಟ್ ಆಗಲಿ ಆಗದ್ದೇ ಇರಲಿ, ನನಗೇನು ಫರಕ್ ಬೀಳೋದಿಲ್ಲ, ಬಟ್ ನಾನು ನ್ಯಾಯದ ದೃಷ್ಟಿಯಿಂದ ನಡ್ಕೋತೀನಿ. ನೀವು ಅವ್ರದ್ದು ಸುಮ್ಮನೆ ಕರೆದು ಕೇಳಿ, ನಿಮ್ಮ ಜಾತಕದಲ್ಲಿ ಶನಿ ನಿಮ್ಮ ಅಧಿಪತಿಯ ಅಂತ. ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ ಹೌದು ಅಂತ ನಿಮಗೆ ಆನ್ಸರ್ ಬರುತ್ತೆ. ಸೊ ಕೆಲವೊಂದಷ್ಟು ವ್ಯಕ್ತಿಗಳು ನೋಡೋಕೆ ಎಕ್ಸ್ಟ್ರೀಮ್ಸ್ ಅಂತ ಅನಿಸ್ತಾರೆ, ಅವರ ಹೃದಯ ಕಲ್ಲು ಅಂತ ನೋಡೋಕೆ ಅನಿಸ್ಬಹುದು ನಮಗೆ, ಬಟ್ ಅವರೆಲ್ಲರೂ ಕೂಡ ಒನ್ ಆರ್ ದ ಅದರ್ ವೇ ಶನಿ ಮಹಾತ್ಮನ ಅಂಶವನ್ನು ತಮ್ಮಲ್ಲಿ ಬೆಳೆಸ್ಕೊಂಡಿರ್ತಾರೆ. ಇನ್ನು ತುಂಬ ಜನರಿಗೆ ಈ 7.5 ಶನಿ ಅಂದ ತಕ್ಷಣ ಭಯ ಪಡೋರು, ಇನ್ನೊಂದಷ್ಟು ಜನ ಸುಮ್ಮನೆ ಜ್ಯೋತಿಷ್ಯ ಹೇಳ್ತೀವಿ ಅಂತ ಅದರಿಂದ ಹಣ ಮಾಡ್ಕೊಳ್ಳುವಂಥವ್ರು ಇರ್ತಾರಲ್ಲ. ಸೊ ಅಂಥವ್ರ ಮಾತನ್ನು ನಂಬಿ
ಏನೇನೋ ಯಾಗ ಹೋಮ ಹವನ ಮಾಡಿಸಿ ಎಲ್ಲೆಲ್ಲೋ ಏನೇನೋ ದಾನ ಕೊಡಿಸಿ ಆಮೇಲೆ ಪಾಪ ಅವ್ರಿಗೇನು ಪರಿಹಾರ ಸಿಗದೆ ಇರೋರಿದ್ದಾರೆ. ಆಮೇಲೆ ಇನ್ನೂ ಒಂದಷ್ಟು ಜನ ಏನು ಮಾಡಿಬಿಡ್ತಾರೆ ಅಂತಂದರೆ, ನನ್ನ ಹಣೆ ಬರಹ, ನನ್ನ ಕರ್ಮ, ನಾನು ಏನು ಮಾಡೋಕ್ಕಾಗತ್ತೆ, ನಾನು ಏನೇ ಮಾಡಿದ್ರು ಕೂಡ ಶನಿ ನನಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತ ಎಲ್ಲ ಬ್ಲೇಮನ್ನು ಶನಿದೇವ್ರ ಮೇಲೆ ಹಾಕಿ ಸುಮ್ಮನೆ ಇರೋರು ಇದ್ದಾರೆ. ಬಟ್ ಒಬ್ಬರ ಜೀವನದಲ್ಲಿ ಶನಿ ಮಹಾತ್ಮ ಏನು ಪಾತ್ರವನ್ನು ವಹಿಸ್ತಾನೆ? ಶನಿ ಮಹಾತ್ಮನಿಗೆ ಪರ್ಸನಲಿ ಯಾರಿಗೋ ಬಂದು, ಈ ಭೂಮಿ ಅನ್ನೋ ಪ್ರದೇಶದಲ್ಲಿ, ಇಂಡಿಯಾ ಅನ್ನೋ ದೇಶದಲ್ಲಿ, ಕರ್ನಾಟಕ ಅನ್ನೋ ರಾಜ್ಯದಲ್ಲಿ, ಬೆಂಗಳೂರಲ್ಲಿ ಕೂತ್ಕೊಂಡಿರೋ ಇವರಿಗೆ ನಾನು ಟಾರ್ಚರ್ ಮಾಡಬೇಕು, ಈ ಥರ ಯಾವುದೇ ಉದ್ದೇಶ ಯಾವ ದೇವರಿಗೂ ಇರೋದಿಲ್ಲ. ಇನ್ಫ್ಯಾಕ್ಟ್ ಮನುಷ್ಯರಿಗೂ, ಅವರು ಮನುಷ್ಯರಾಗಿದ್ದರೆ ಇಂಥ ಒಂದು ಉದ್ದೇಶ ಅನ್ನೋದು ಇರೋದಿಲ್ಲ. ನಿಮ್ಮ ಜೀವನದಲ್ಲಿ 7.5 ಬರುತ್ತೆ, ಅಥವಾ ಪಂಚಮ ಶನಿ ಬರುತ್ತೆ, ಅಥವಾ ಬೇರೆ ಯಾವುದಾದ್ರೂ ಒಂದು ಕಾಲಘಟ್ಟದಲ್ಲಿ ಶನಿ ಮಹಾತ್ಮನ ಪ್ರಭಾವ ಅನ್ನೋದು ನಿಮ್ಮ ಮೇಲೆ ಇರುತ್ತೆ ಅಂತಂದರೆ ಅದರ ಅರ್ಥ, ದಯವಿಟ್ಟು ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಯಾವಾಗ ನಮಗೆ ತುಂಬ ಪ್ರೆಷರ್ ಇರುತ್ತಲ್ಲ, ಆವಾಗಲೇ ನಮ್ಮ ಹೈಯೆಸ್ಟ್ ಪೊಟೆನ್ಷಿಯಲ್ ಹೊರಗಡೆ ಬರೋದು. ಡೈಮಂಡ್ ಹೆಂಗೆ ರೆಡಿ ಮಾಡ್ತಾರೆ ಅನ್ನೋದನ್ನು ನೆನೆಸ್ಕೊಳ್ಳಿ. ಎಕ್ಸ್ಟ್ರೀಮ್ ಪ್ರೆಷರ್ ಹಾಕಿ ಡೈಮಂಡನ್ನು ಹೊರಗಡೆ ತರಲಾಗುತ್ತೆ. ಸೊ ನಿಮಗೆ ರತ್ನ ಆಗಬೇಕು ಅಂತ ಜೀವನದಲ್ಲಿ ಆಸೆ ಇದ್ದರೆ ದೇವ್ರ ಹತ್ರ ಬೇಡ್ಕೊಳ್ಳಿ, ಶನಿ ನನ್ನ ಜೀವನದಲ್ಲಿ ಬರಲಿ ಅಂತ. ಶನಿಯ ಕೆಲಸ ನಿಮ್ಮನ್ನು ಎಕ್ಸ್ಟ್ರೀಮ್ ಕಂಡೀಷನ್ಸ್ಗೆ ಹಾಕೋದು. ನಿಮಗೆ ಅವನು ಮೆಂಟಲಿ ಟಾರ್ಚರ್ ಕೊಟ್ಟಂಗೆ ಅನಿಸ್ಬಹುದು, ಬಟ್ ಆ ಒಂದು ಟೈಮ್ ಪೀರಿಯಡಿಂದ ನೀವು ಹೊರಗಡೆ ಬರುವಾಗ ನೀವು ಎಷ್ಟು ಮೆಚೂರ್ಡ್ ಆಗಿ ಬರ್ತಿರ್ತೀರಾ, ಹಾಗೆ ಎಂಥ ಕಷ್ಟ ಬಂದರೂ ಮುಂದೆ ನಾನು ಅದನ್ನು ಎದುರಿಸ್ತೀನಿ ಅನ್ನುವಂಥ ಆತ್ಮಸ್ಥೈರ್ಯ ಅನ್ನೋದನ್ನು ತುಂಬೋದು ಇದೇ ಶನಿ ಮಹಾತ್ಮ. ಇದೇ ಕಾರಣಕ್ಕೋಸ್ಕರ ಶನಿದೇವರನ್ನು ಮಹಾತ್ಮ ಅಂತ ಕರೆದಿದ್ದು. ಇನ್ನೊಂದನ್ನು ನಾವು ಇಲ್ಲಿ ಗಮನಿಸಬೇಕು, ಶನೀಶ್ವರ ಅಂತ ಕರಿತೀವಿ ಅಥವಾ ಶನೈಶ್ವರ ಅಂತ ಕರಿತೀವಿ. ಯಾವ ಕಾರಣಕ್ಕೆ? ಬಾಕಿ ಯಾವುದೇ ಪ್ಲಾನೆಟನ್ನು ನಾವು ಈಶ್ವರ ಅಂತ ಕರೆಯೋದಿಲ್ಲ. ಈಶ್ವರ ಅಂತಂದರೆ ನ್ಯಾಯ ನೀತಿ ಧರ್ಮಕ್ಕೆ ಇನ್ನೊಂದು ಹೆಸರು. ಅಂಥ ಒಂದು ಕೆಲಸವನ್ನು ಶನಿದೇವರು ಮಾಡುವ ಕಾರಣದಿಂದನೇ ಶಿವನ ನಂತರದಲ್ಲಿ ಈಶ್ವರ ಅನ್ನುವಂತಹ ಪದವಿಯನ್ನು ಕೊಟ್ಟಿರೋದು ಶನಿದೇವರಿಗೆ. ಹಾಗಾಗಿ ಯಾವತ್ತೂ ಇನ್ಯಾರಾದರೂ ನಿಮ್ಗೆ ಹೇಳಿದ್ರೆ ಅವನಿಗೆ 7.5 ಇದೆಯಂತೆ, ಅವಳಿಗೆ 7.5 ಇದೆಯಂತೆ, ಭಯ ಪಡುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾವತ್ತೂ ನೆನಪಿಟ್ಕೊಳ್ಳಿ, ಶನಿದೇವರು ನಿಮ್ಮ ಜೀವನದಲ್ಲಿ ಬರ್ತಿದ್ದಾರೆ ಅಂತಂದರೆ ನಿಮಗೆ ಡಿಸಿಪ್ಲಿನನ್ನು ಕಳ್ಸೋಕ್ಕೆ, ನಿಮ್ಮನ್ನು ಒಂದು ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡೋಕ್ಕೆ, ನಿಮ್ಮನ್ನು ಡೈಮಂಡ್ ಮಾಡಬೇಕು ಅಂತ ನಿಮ್ಮ ಜೀವನದಲ್ಲಿ ಬರ್ತಾ ಇರೋದು. ನೀ ಎಲ್ಲಿವರೆಗೂ ಶನಿ ಮಹಾತ್ಮನ ಆ ನ್ಯಾಯ ನೀತಿ ಧರ್ಮವನ್ನು ಬಿಟ್ಟು ಹೊರಗಡೆ ಹೋಗೋದಿಲ್ವೋ ಅಲ್ಲಿವರೆಗೂ ಶನಿ ಮಹಾತ್ಮ ನಿಮಗೆ ಯಾವುದೇ ಲಾಸನ್ನು ಮಾಡೋದಿಲ್ಲ. ಎಷ್ಟೋ ಜನ ನೀವು ಕೇಳಿರಬಹುದು, 7.5 ನಡೀತಾ ಇದ್ದಂತಹ ಸಂದರ್ಭದಲ್ಲೇ ದೊಡ್ಡ ದೊಡ್ಡ ಪದವಿಯನ್ನು, ದೊಡ್ಡ ದೊಡ್ಡ ಉನ್ನತಿಯನ್ನು ಕಂಡವರಿದ್ದಾರೆ. ಫಾರ್ ಎಕ್ಸಾಂಪಲ್, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕಾರವನ್ನು ಹಿಡಿದಿದ್ದು ಅವರಿಗೆ 7.5 ಶನಿ ನಡೀತಾ ಇರುವಂತಹ ಸಂದರ್ಭದಲ್ಲೇ. ಹಾಗಾಗಿ ಯಾವಾಗ ನೀವು ನ್ಯಾಯ ನೀತಿ ಧರ್ಮದ ಮಾರ್ಗದಲ್ಲಿ ಇರ್ತೀರಾ, ಶ್ರಮಜೀವಿಯಾಗಿ ಇರ್ತೀರಾ, ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಅನ್ನೋದಿರಲ್ಲ, ನೀವು 4 ಜನರಿಗೆ ಒಳ್ಳೇದು ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಒಂದು ಕೆಲಸವನ್ನು ಮಾಡ್ತಿರ್ತೀರಾ, ಫಲ ಬರಲಿ ಬರದೇ ಇರಲಿ ನಾನು ನನ್ನ 100% ಎಫರ್ಟ್ ಹಾಕ್ತೀನಿ ಅನ್ನುವಂತಹ ಕರ್ಮಣ್ಯೇ ವಾದಿಕಾರಸ್ತೆ ಮಾಫಲೇಶು ಕದಾಚನ ಅನ್ನುವಂಥ ಒಂದು ಮುಕ್ತ ಭಾವನೆಯಿಂದ ನೀವು ಕೆಲಸ ಮಾಡೋಕ್ಕೆ ಶುರು ಮಾಡ್ತೀರಲ್ಲ, ಆವಾಗ ಶನಿ ನಿಮಗೆ ಕಾಟ ಕೊಡೋದಿಲ್ಲ, ಶನಿ ನಿಮಗೆ ಡಬಲ್ ಎನರ್ಜಿಯನ್ನು ಕೊಡ್ತಾನೆ. ಇನ್ಫ್ಯಾಕ್ಟ್ ಯಾರ ಒಂದು ಜಾತಕದಲ್ಲಿ ಶನಿ ಅಧಿಪತಿಯಾಗಿ ಇರ್ತಾನಲ್ಲ, ಉಚ್ಚ ಸ್ಥಾನದಲ್ಲಿ ಇರೋದು ಅಂತ ಹೇಳ್ತಾನೆ, ಅಂಥವರು ಜೀವನ ಪೂರ್ತಿ ಫೈಟರ್ ಆಗಿರ್ತಾರೆ. ಅವ್ರನ್ನ ನೀವು ನೋಡಿದ್ರೆ ರೆಬೆಲ್ ಆಟಿಟ್ಯೂಡ್ ಥರ ಇರುತ್ತೆ, ಅವ್ರನ್ನ ನೋಡಿದ್ರೆ ಅವರು ಸ್ಟೋನ್ ಹಾರ್ಟೆಡ್ ಥರ ಇರ್ತಾರೆ, ಬಟ್ ಅವರು ಒಳಗಡೆಯಿಂದ ತುಂಬ ಸೆನ್ಸಿಟಿವ್ ಇರ್ತಾರೆ. ಎಟ್ ದ ಸೇಮ್ ಟೈಮ್ ಎಲ್ರಿಗೂ ಒಳ್ಳೇದಾಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡಿರ್ತಾರೆ. ಯಾರು ಏನೇ ಹೇಳಿದ್ರು ಕೂಡ ನನ್ನ ಬಗ್ಗೆ ಯಾರು ಎಷ್ಟೇ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ, ಬಟ್ ನನ್ನ ಉದ್ದೇಶ ಸರಿ ಇದೆ, ನಾನು ನ್ಯಾಯದ ದಾರಿಯಲ್ಲಿದ್ದೀನಿ, ನಾನು ಧರ್ಮಕ್ಕೋಸ್ಕರ ಧರ್ಮದ ಸಲುವಾಗಿ ಬದುಕ್ತಾ ಇದ್ದೀನಿ, ಏನಾದರೂ ಪರವಾಗಿಲ್ಲ, ನನಗೆ ನಷ್ಟ ಆದರೂ ಪರವಾಗಿಲ್ಲ, ಕಷ್ಟ ಆದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ನಾನು ಈ ದಾರಿಯನ್ನು ಬಿಟ್ಟು ಹೋಗೋದಿಲ್ಲ ಅನ್ನುವಂತಹ ಮನಸ್ಥಿತಿಯನ್ನು, ಸ್ಟ್ರಾಂಗ್ ವಿಲ್ ಪವರನ್ನು ಹೊಂದಿರ್ತಾರೆ. ನಮಗನಿಸ್ಬಹುದು ಎಷ್ಟೋ ಸಂದರ್ಭದಲ್ಲಿ ನನಗೇ ಯಾಕೆ ಕಷ್ಟ, ನನಗೇ ಯಾಕೆ 7.5, ಈ ರೀತಿ ನಿಮಗೆ ನೀವು ಶಾಪ ಕೊಟ್ಕೊಳ್ಳೋ ಬದಲಾಗಿ ನಿಮ್ಮನ್ನು ಎಕ್ಸ್ಟ್ರೀಮ್ ಕಂಡೀಷನ್ಸ್ಗೆ ಹಾಕ್ತಾ ಇರುವಂತಹ ಶನಿ ದೇವರಿಗೆ ನೀವು ಜೀವನ ಪೂರ್ತಿ ಋಣಿಯಾಗಿರಬೇಕು. ಯಾಕೆ ಅಂತಂದರೆ ನಾನು ಆಗಲೇ ಹೇಳಿದೆ, ಪ್ರೆಷರ್ ಹಾಕಿದಾಗಲೇ ಮನುಷ್ಯನ ಒಳಗಡೆ ಇರುವಂತಹ ಎಲ್ಲ ಎನರ್ಜಿ ಹೊರಗಡೆ ಬರೋಕ್ಕೆ ಸಾಧ್ಯ ಇರುತ್ತೆ. ನಿಮಗೆ 10 ವರ್ಷದಲ್ಲಿ ಏನು ಮಾಡೋಕ್ಕಾಗಲಿಲ್ಲ, ನಮ್ಮದೊಂದು ಮೆಂಟಾಲಿಟಿ ಇರುತ್ತೆ ಆಯಿತಾ, ನಾಳೆ ಮಾಡೋಣ,
ನೆಕ್ಸ್ಟ್ ಇಯರ್ ನೋಡೋಣ, ಈಗ ಆರಾಮಾಗಿರೋಣ. ಕಂಫರ್ಟ್ ಝೋನ್ ಒನ್ ಲೆವೆಲ್ವರೆಗೆ ಓಕೆ, ಬಟ್ ಯಾವಾಗ ಪ್ರೊಕಾಸ್ಟಿನೇಷನ್ ಅನ್ನೋದೇ ಕಂಟಿನ್ಯೂಯಸ್ ಆಗಿ ಸೈಕಲಲ್ಲಿ ನಡೀತಾ ಇರುತ್ತೆ, ಆವಾಗ ಶನಿದೇವರು ಒಂದು ಸ್ಟ್ಯಾಂಡನ್ನು ತಗೊಳ್ತಾರೆ. ಈ ವ್ಯಕ್ತಿಗೆ ನಾನು ಏನೆಲ್ಲ ಸ್ಕಿಲ್ಸ್ ಕೊಟ್ಟಿದ್ದೀನಿ, ಇವ್ನು ಏನು ಯೂಸ್ ಮಾಡ್ತಾ ಇಲ್ಲ, ಲೆಟ್ ಮಿ ಶೋ ಮೈ ವೇಸ್ ಅಂತ ಹೇಳಿಬಿಟ್ಟು ನಿಮ್ಮನ್ನು ಒಂದು ಎಕ್ಸ್ಟ್ರೀಮ್ ಕಂಡೀಷನ್ಗೆ ಹಾಕಿ ನಿಮ್ಮ ಒಳಗಡೆ ಇರುವಂತಹ ಎಲ್ಲ ಶಕ್ತಿಯನ್ನು ಹೊರಗಡೆ ತರ್ತಾರೆ. ನಿಮಗೆ ಆಶ್ಚರ್ಯ ಅನಿಸುತ್ತೆ, ಅಪ್ಪ 5 ವರ್ಷದಲ್ಲಿ ಮಾಡೋಕ್ಕಾಗ್ದೋಗಿರೋದನ್ನು ನಾನು 5 ತಿಂಗಳಲ್ಲಿ ಮಾಡಿದ್ನಾ, 10 ವರ್ಷದಲ್ಲಿ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದನ್ನು ನಾನು 10 ತಿಂಗಳಲ್ಲಿ ಮಾಡಿದ್ನಾ, 10 ದಿನದಲ್ಲೂ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಶನಿ ದೇವರು ನಾವು ಅಂದ್ಕೊಂಡಂಗೆ ಕಾಟ ಕೊಡೋಕ್ಕೆ, ತೊಂದರೆ ಕೊಡೋಕ್ಕೆ, ಟೆನ್ಷನ್ ಕೊಡೋಕ್ಕೆ, ಇರಿಟೇಟ್ ಮಾಡೋಕ್ಕೆ ಅಥವಾ ಈ ಜೀವನನೇ ಸಾಕಪ್ಪ ಅಂತ ಫೀಲ್ ಮಾಡಿಸೋಕ್ಕೆ ಬರೋದಲ್ಲ. ನಾನು ಇದನ್ನು ಒಂದು ನಿಮಗೆ ಆಸ್ಟ್ರಾಲಜಿಕಲ್ ವೇಯಲ್ಲಿ ಹೇಳಿದ್ರೆ ಈ ರೀತಿ ಕನ್ವೆ ಮಾಡಬಹುದು. ಅದನ್ನೇ ನಿಮಗೆ ಸೈಕಾಲಜಿಕಲ್ ವೇಯಲ್ಲಿ ಹೇಳಬೇಕು ಅಂತಂದರೆ ಪ್ರತಿಯೊಂದು ಕ್ರಿಟಿಕಲ್ ಕಂಡೀಷನ್ ಅಂತ ಇರುತ್ತಲ್ಲ, ಅದು ನಿಮ್ಮ ಬೆಸ್ಟ್ ಅಪಾರ್ಚುನಿಟಿ ಆಗಿರುತ್ತೆ. ನೀವು ಅದನ್ನು ಯಾವ ರೀತಿ ರಿಸೀವ್ ಮಾಡ್ಕೊಳ್ತೀರಾ ಅನ್ನೋದೇ ನಿಮಗೆ ಬಿಟ್ಟಿದ್ದಾಗಿರುತ್ತೆ. ಹಾಗಾಗಿ ನೆಕ್ಸ್ಟ್ ಟೈಮ್ ಯಾರು ನಿಮಗೆ ಶನಿ ಮಹಾತ್ಮನ ಬಗ್ಗೆ ಅದು ನೆಗೆಟಿವ್ ಪ್ಲ್ಯಾನೆಟ್, ಅದು ಜೀವನದಲ್ಲಿ ಇದೆ ಅಂತಂದರೆ ಏಳ್ಗತಿ ಆಗಲ್ವಂತೆ, ಉದ್ಧಾರನೇ ಆಗಲ್ವಂತೆ, ಸಾಡೆ ಸಾತಿ ಇದ್ದರೆ ಅವ್ರ ಜೀವನನೇ ಬರ್ಬಾದಂತೆ, ಹಿಂಗಿದ್ದೆಲ್ಲ ಹೇಳಿದ್ರೆ ಶನಿ ಮಹಾತ್ಮ ಎಷ್ಟು ಒಳ್ಳೆಯದನ್ನು ಮಾಡ್ತಾನೆ, ಜೀವನಕ್ಕೆ ಏನು ಬೇಕು ಅನ್ನೋದನ್ನು ಕಲಿಸ್ತಾನೆ, ನಮ್ಮನ್ನು ಏಜ್ಗೂ ಮೀರಿದ ಹಾಗೆ ಮೆಚ್ಯೂರ್ ಮಾಡುವಂತಹ ಸಿಚುವೇಶನ್ಸನ್ನು ನಮಗೆ ತಂದೊಡ್ತಾನೆ. ಇದು ಎಲ್ಲದಕ್ಕೂ ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ನಾವು ಧರ್ಮದ ದಾರಿಯನ್ನು ಬಿಟ್ಟು ಆ ಕಡೆ ಈ ಕಡೆ ಕದಲದ್ದೇ ಇರೋ ರೀತಿಯಲ್ಲಿ ನಿಮ್ಮನ್ನು ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಡೈಮಂಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾನೆ ಅನ್ನೋದನ್ನು ಆ ವ್ಯಕ್ತಿಗೂ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ಸನಾತನ ಕಥನದ ಎಪಿಸೋಡ್. ಯಾರಿಗೆಲ್ಲ ನಿಮಗೇನಾದರೂ ಸ್ಟೋರಿ ಗೊತ್ತಿದೆ ಅಥವಾ ಈ ಸ್ಟೋರಿಯನ್ನು ಹೇಳಿ ಅನ್ನುವಂತಹ ರಿಕ್ವೆಸ್ಟ್ ಇದೆ, ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಟ್ ದ ಸೇಮ್ ಟೈಮ್ ನಮ್ಮ ದೇಶದಲ್ಲಿ, ನಮ್ಮ ಧರ್ಮದಲ್ಲಿ, ನಮ್ಮ ಒಂದು ರೀಜನಾಲಿಟಿಯಲ್ಲಿ ಏನೆಲ್ಲ ಒಂದಷ್ಟು ಕಥೆಗಳಿರುತ್ತೆ, ಆ ಕಥೆಗಳ ಬಗ್ಗೆ ನನಗೂ ಐಡಿಯಾ ಇಲ್ಲದೆ ಹೋಗಿರಬಹುದು. ನೀವು ನನಗೆ ಇಮೇಲನ್ನು ಮಾಡಬಹುದು ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ಅದ್ರ ಬಗ್ಗೆ ಬ್ರೀಫ್ ಆಗಿ ಹೇಳಿದ್ರೆ ನಾನು ನನ್ನದೇ ಆಗಿರುವಂತಹ ರಿಸರ್ಚನ್ನು ಮಾಡಿಕೊಂಡು ನಿಮ್ಮ ಮುಂದೆ ಅದನ್ನು ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನು ಡೆಫಿನೆಟ್ಲಿ ಮಾಡ್ತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಒಂದೊಂದು ಲೈಕ್ ಅನ್ನೋದು, ಒಂದೊಂದು ಕಮೆಂಟ್ ಅನ್ನೋದು, ಒಂದೊಂದು ಸಬ್ಸ್ಕ್ರಿಪ್ಷನ್ ಅನ್ನೋದು ಕೂಡ ನನಗೆ ತುಂಬ ಮೋಟಿವೇಶನನ್ನು ಕೊಡುತ್ತೆ. ಪ್ಲೀಸ್ ಡೂ ಶೇರ್. ಸೊ ನೆಕ್ಸ್ಟ್ ವೀಕ್ ಸಂಡೇ 9 o'clock ಶಾರ್ಪ್ ಮತ್ತೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಟೇಕ್ ಕೇರ್. ಲೋಕ ಸಮಸ್ತ ಸುಖಿನೋ ಭವಂತು.